ನೆಕ್ಸ್ಟ್ ಧನುಷ್ ಅವರು ಬಿಗ್ ಬಾಸ್ ಹೋಗ್ತಾರೆ ಅಂತ ಟಾಕ್ ಇದೆ, ನಿಜಾನಾ ಅಂತ? ಇಲ್ಲ ಹ? ಇಲ್ಲ, ಯಾಕಂದ್ರೆ ಮಿನಿ ಸೀಸನ್ ಅಲ್ಲೂ ಕೂಡ ಒಂದೆರಡು ವಾರ ಇದ್ ಬಂದಿದ್ರಿ. ಒಂದೇ ವಾರ 7 days ಇದ್ವಿ, ಅದನ್ನ 22 days ಏನೋ ಟೆಲಿಕಾಸ್ಟ್ ಮಾಡಿದ್ರು. ಇಲ್ಲಿ ಈ ಸತಿ ಅಂತೂ ಹೋಗ್ತಿಲ್ಲ. ಈ ಸತಿ ಹೋಗ್ತಿಲ್ಲ. ಸೊ ಇನ್ನೂ ಒಂದು ಕ್ವಶನ್ ಏನಂತಂದ್ರೆ 100 ಜನ್ಮಕ್ಕೂ ಅರ್ಧಕ್ಕೆ ಬಿಡೋದಕ್ಕೆ ಕಾರಣ ಏನು ಅಂತ ಸಾಕಷ್ಟು ನಿಮ್ಮ ಫ್ಯಾನ್ ಫಾಲೋವರ್ಸ್ ಎಲ್ಲ ಆಗಿರ್ಬೋದು, ಕಿರುತೆರೆ ವೀಕ್ಷಕರಲ್ಲಿ ಒಂದು ಕ್ವಶನ್ ಮಾರ್ಕ್ ಉಳಿದಿದೆ. ಸೊ ಅದಕ್ಕೆ ಯಾಕೆ ಅಂತ. ಅದು ಸಡನ್ ಆಗಿ ವೀಕೆಂಡ್ ಬರಕ್ ಸ್ಟಾರ್ಟ್ ಆಯ್ತು, ಸ್ಯಾಟರ್ಡೆ ಸಂಡೇ ಬರಕ್ ಸ್ಟಾರ್ಟ್ ಆಯ್ತು. ನಾನು ಆಮೇಲೆ ಅದು ತುಂಬಾ ಲೈಕ್ ತುಂಬಾ ವರ್ಷಗಳು ಬರುತ್ತೆ. ಒಂದು ಯಾವುದೇ ಒಂದು ಕೆಲಸ ಮಾಡಿದ್ರು ನಾನು ಹೇಳ್ದಾಗೆ ತುಂಬಾ ಅಂದ್ರೆ ತುಂಬಾ ಎಫರ್ಟ್ ಆಗ್ತೀವಿ. ನಾನು ಇವಾಗ ಅದೇ 4 ಗಂಟೆಗೆ ಎದ್ದು ಆ ಥರ ಆಗಲ್ಲ, ನಾನು ಸ್ವಲ್ಪ ಲೇಟ್ ಆಗುತ್ತೆ ಬರೋದು, ಈ ಥರ ಎಲ್ಲ ಯಾವತ್ತೂ ಹೇಳಿಲ್ಲ. ನನ್ನ ಕೈಲಿ ಆದಷ್ಟು ನಾನು ಬೇಗ ಹೋಗಿ ಟ್ರೈ ಮಾಡ್ತೀನಿ. ನಾವು ಮನೆ ದೂರ ಇರೋದ್ರಿಂದ ಅಟ್ಲೀಸ್ಟ್ 2 hours ಬೇಕೇ ಬೇಕು ನಾವು ಹೋಗೋಕೆ. ಆ ಥರ ತುಂಬಾ ಎಫರ್ಟ್ ಹಾಕಿದಾಗ ಆ ಕಡೆಯಿಂದ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಅದು ಸಡನ್ ಆಗಿ ಲೈಕ್ 60 ಎಪಿಸೋಡ್ ಆಗಿಲ್ಲ, ಅಷ್ಟು ಬೇಗ ವೀಕೆಂಡ್ ಹೊರಟೋಯ್ತು ಅಂದಾಗ ನಾನು ಸ್ವಲ್ಪ ಮಾತಾಡಿ ಆಮೇಲೆ ಅವರು ಇನ್ನೊಂದು ತಿಂಗಳು ಅಂತ ಲೈಕ್ ವೀಕೆಂಡ್ ಬಂದಾಗ 1 ತಿಂಗಳು ಎಲ್ಲ ಮಾಡಿದೆ. ಅದಾದ್ಮೇಲೆ ಬೇರೆಯವ್ರನ್ನ ಕೊಟ್ಟರು, ನಾನು ಬಿಟ್ಟೆ ಅಷ್ಟೇ. ಓಕೆ, ಕಿರುತೆರೆ ಆಯ್ತು, ಬೆಳ್ಳಿ ಪರದೆಗೆ ಯಾವಾಗ ಬಲಗಾಲಿಟ್ಟು ಬರ್ತೀರಾ ಅಂತ? ತುಂಬಾ ಬರ್ತಿದೆ, ಕಾಯ್ತಾ ಇದ್ದೀನಿ. ಒಂದು ಒಳ್ಳೆ ಸ್ಟೋರಿ ಬೇಕು, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಯಾವ ತರ ಸಿನಿಮಾ ಅಲ್ವಾ, ಆದಷ್ಟು ತುಂಬಾ ಮಾತಾಡ್ತಾ ಇದೀನಿ. ಯಾವ್ದೋ ಒಂದು ಮಾತುಕತೆ ನಡೀತದೆ, ಅದ್ ನೋಡ್ಬೇಕು ಯಾವಾಗ ಆಗುತ್ತೆ. ಎಲ್ಲದಕ್ಕೂ ಒಂದು ಟೈಮ್ ಬರ್ಬೇಕು ಅಂತಾರಲ್ಲ, ಅದು ಇನ್ನ ಬಂದಿಲ್ಲ, ಬರುತ್ತೆ. ಅಂದ್ರೆ ಯಾವ ತರ ಕ್ಯಾರೆಕ್ಟರ್ಗೋಸ್ಕರ ವೆಯ್ಟ್ ಮಾಡ್ತಿದ್ರ ಅಂತ? ಸರ್ ಈ ತರ ಆ ತರ ಅಂತಲ್ಲ ಸರ್, ಇವಾಗ ಸದ್ಯಕ್ಕೆ ಇವಾಗಿರೋ ಸಿಚುವೇಶನ್ಗೆ ಒಬ್ಬ ಹೀರೋ ಅಲ್ಲ, ಕತೆ ಹೀರೋ. ಒಂದು ಕತೆ ಗೆದ್ರೆ ಎಲ್ರು ಗೆಲ್ತೀವಿ, ಆ ಕತೆಗೋಸ್ಕರ ವೇಟ್ ಮಾಡ್ತಾ ಇದೀವಿ ಅಷ್ಟೇ. ಅಂದ್ರೆ ಒಂದು ಕತೆ ಆಲ್ರೆಡಿ ಮಾತಾಡಿದೀವಿ, ಅದನ್ನ ಪ್ರೋಸೆಸ್ ನಡೀತದೆ, ಅದನ್ನ ಕ್ಲೀನ್ ಆಗಿ ಮೂವ್ ಆದ್ರೆ ಬೆಳಿತಾರೆ, ಬರ್ತೀವಿ. ಫೈನಲಿ ಒಂದು 2020 ಇಂದ ನಿಮ್ಮ ಜರ್ನಿ ಶುರು ಆಯ್ತು ಗೀತಾ ಸೀರಿಯಲ್ ನಿಂದ. 2019. ಸೊ ಅಲ್ಲಿಂದ ಕೂಡ ಸಾಕಷ್ಟು ಕನ್ನಡಿಗರು ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ, ಅವ್ರ ಪ್ರೀತಿಯನ್ನ ಕೊಟ್ಟಿದ್ದಾರೆ. ಅವ್ರಿಗೆ ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಅಂತ? ಅವ್ರಿಗೆ ಯಾವಾಗೂ ಚಿರಋಣಿ ಆಗಿರ್ತೀನಿ. ಅವ್ರ ಪ್ರೀತಿ, ಅವರ ಆಶೀರ್ವಾದದಿಂದಾನೇ ಇಲ್ಲಿವರೆಗೂ ಬಂದಿರೋದು. ಅವ್ರನ್ನ ಎಂಟರ್ಟೈನ್ ಮಾಡಬೇಕು, ಅವ್ರನ್ನ ಖುಷಿ ಪಡಿಸ್ಬೇಕು ಅಂತ ನನ್ನ ಕೈಯಲ್ಲಿ ಆದಷ್ಟು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಪ್ಲೀಸ್ ಕ್ಷಮಿಸ್ಬಿಡಿ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಇದೇ ರೀತಿ ಈ ಸದಾಕಾಲ ನನ್ನ ಮೇಲೆ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಲೈಕ್ ಇವಾಗ ಹೇಳಿದ್ರಿ ನಿಮ್ಮ ಬೆಸ್ಟ್ ಸ್ಟೂಡೆಂಟ್ ಬಗ್ಗೆ, ತುಂಬಾ ಹಾರ್ಡ್ ವರ್ಕ್, ಅದ್ರ ಜೊತೆಗೆ ತುಂಬಾ ಆಸಕ್ತಿಯಿಂದ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಹೀರೋ ಆಗಿ ಕೂಡ ಒಂದು ಮಾತುಕತೆಯಲ್ಲಿದ್ದಾರೆ. ಸೊ ಯಾವ ರೀತಿ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ಕೊಡ್ತೀರಾ ಅಂತ? ನಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ, ಅದ್ರ ಬಗ್ಗೆ. ಎಲ್ಲದಕ್ಕಿಂತ ಹೀರೋ ಅನ್ನೋಕ್ಕಿಂತ ಬಹಳ ಮನಸ್ಸಿಂದ ಬಹಳ ಒಳ್ಳೆ ವ್ಯಕ್ತಿ. ಸೊ ಏನೇ ಮಾಡಿದ್ರು ಇಷ್ಟಪಟ್ಟು ಮಾಡ್ತಾರೆ, ಕಷ್ಟಪಟ್ಟು ಮಾಡ್ತಾರೆ. ಸೊ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ. ಇನ್ನು ಅವರು ಜಾಸ್ತಿ ಉನ್ನತ ಮಟ್ಟಕ್ಕೆ ಬೆಳಿಬೇಕು, ಅದೇ ನಮ್ಮ ಆಸೆ. ಧನುಷ್ ಅವರೇ, ನೀವು ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರೆ ಸ್ಕ್ರೀನ್ ಅಲ್ಲಿ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ನಮ್ಮ ಫಿಸಿಕ್ ಅನ್ನೋ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು, ಅದ್ರ ಜೊತೆಗೆ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ತುಂಬಾ ಮ್ಯಾಟರ್ ಆಗುತ್ತೆ. ಅದು ಕಲಾವಿದರ ಬದುಕು ಅಂತ ಬಂದಾಗ ಪಾತ್ರಕ್ಕೆ ತಕ್ಕಂಗೆ ನಮ್ಮ ಹೇರ್ ಸ್ಟೈಲು, ಹಾಗೆ ಮೇಕಪ್ ಎಲ್ಲ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಹೆಂಗಿರುತ್ತೆ ಅಂತ? ಏನಿಲ್ಲ ಸರ್, ಸನ್ಸ್ಕ್ರೀನ್ ಹಾಕ್ತೀನಿ, ಮಾಯ್ಶ್ಚರೈಸರ್ ಹಾಕ್ತೀನಿ, ಅದ್ ಬಿಟ್ರೆ ಏನು ಹಾಕಲ್ಲ. ಏನನ್ನ ಹಾಕಿದ್ರೇನೆ ಜಾಸ್ತಿ ಲೈಕ್ ಡಿಫ್ರೆನ್ಸ್ ಆಗೋದು. ಅದಕ್ಕೋಸ್ಕರ ಬೇರೆ ಏನು ಹಾಕಕ್ಕೆ ಇಷ್ಟಪಡಲ್ಲ ನಾನು. ಮೇಕಪ್ ಹಾಕಕ್ಕೆ ಮುಂಚೆ ಮಾತ್ರ ಸನ್ಸ್ಕ್ರೀನ್ ಹಾಕಿ ಮೇಕಪ್ ಹಾಕ್ತೀವಿ. ಮನೆಗೆ ಬಂದ್ಮೇಲೆ ಲೈಕ್ ಮೇಕಪ್ ತೆಗಿಬೇಕಾದ್ರೆ ಒಂದು ಕೊಬ್ಬರಿ ಎಣ್ಣೆಯಿಂದ ತೆಗೆದು ಮುಖ ತೊಳಗೋದು, ಮಲ್ಕೊಳ್ಳೋದು ಅಷ್ಟೇ. ಓಕೆ, ನಿಮ್ಮ ಹೇರ್ ಸ್ಟಿಕ್ ಆಗಿ ಕಾಣಿಸ್ತಿದೆ. ಲೈಕ್ ನಿಮ್ಗೂ ಬೇರೆ ನಿಮ್ ಫಾಲೋವರ್ಸ್ ನೋಡ್ತಾ ಇರ್ತಾರೆ, ನಮಗೂ ಹಿಂಗ್ ಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ಲೈಕ್ ಮನೇಲಿ ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತಿರ್ತಾರೆ, ಅಥವಾ ನಿಮ್ಮ ವೀಕ್ಲಿ ಟ್ವೈಸ್ ಇಟ್ಕೊಂಡು ಸ್ನಾನ ಅದೇ ನೈಟ್ ಇಟ್ಟು ಬೆಳಗ್ಗೆ ಸ್ನಾನ ಮಾಡೋದು, ಅದು ಬಿಟ್ರೆ ಇನ್ನೇನು ಮಾಡೋದು ಸರ್. ಓಕೆ, ಈಗ ಗಂಟೆಗಟ್ಟಲೆ ಮೇಕಪ್ ಕ್ಯಾರಿ ಮಾಡ್ತಿರೋದ್ರಿಂದ ಸ್ಕಿನ್ ಡ್ಯಾಮೇಜ್ ಅಂತೂ ಪಕ್ಕ ಆಗೇ ಆಗುತ್ತೆ. ಅಂತ ಟೈಮಲ್ಲಿ ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತಿರ್ತೀರಾ ಅಥವಾ ಪಾರ್ಲರ್ಸ್ ಹೆಚ್ಚಾಗಿ ಹೋಗ್ತೀರಾ ಅಂತ? ಮುಖಕ್ಕೆ ಹಾಕಿದ್ರೆ ಅಷ್ಟು ಪೇಷನ್ಸ್ ಇಲ್ಲ ನನಗೆ. ಹಾಕಿದ್ರೆ ಟೊಮೆಟೊ ರುಬ್ಬಿಟ್ಟು ಹಾಕೋತೀವಲ್ಲ, ಅದೊಂದು ಹಾಕ್ತೀನಿ ಅಷ್ಟೇ, ಅದು ಬಿಟ್ರೆ. ಓಕೆ, ನಾನು ಟಿಪ್ಸ್ ಹೇಳಕ್ ಇಷ್ಟಪಡ್ತಾರೆ ನಿಮ್ಮ ಫಾಲೋವರ್ಸ್ಗೆ? ಖುಷಿಯಾಗಿದ್ರೆ, ನೆಮ್ಮದಿಯಾಗಿದ್ರೆ ಇನ್ನೇನು ಬೇಡ ಜೀವನದಲ್ಲಿ. ನೀವು ಎಷ್ಟು ಖುಷಿಯಾಗಿರ್ತೀರೋ ಅಷ್ಟು ಚೆನ್ನಾಗಿ ಕಾಣಿಸ್ತೀರಾ. ಆ ಖುಷಿಗಿಂತ ಬೇರೆ ಏನು ಬೇಕಾಗಿಲ್ಲ ಸರ್. ಕಷ್ಟಪಡಬೇಕು, ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಒಂದು ಛಲ ಇರ್ಬೇಕಿಲ್ಲ ಅಂತ ಇಲ್ಲ. ಆ ಪ್ರೋಸೆಸ್ ಅಲ್ಲಿ ನಮ್ ಖುಷಿ ಕಳ್ಕೊಬಾರ್ದು. ಆ ಖುಷಿ ಇದ್ರೇನೆ ಆ ಜೀವನಕ್ಕೆ ಒಂದು ಅರ್ಥ. ಲೈಕ್ ಒಂದು ಕೆಲಸ ಮಾಡ್ಬೇಕಂದ್ರೆ ಇವಾಗ ಆ ಕೆಲಸ ಇಷ್ಟ ಇಲ್ಲದೆ ಮಾಡೋದು ಬೇರೆ. ಇವಾಗ ಒಬ್ಬೊಬ್ರಿಗೆ IT ಕಂಪ್ನಿಯಲ್ಲಿ ಕೆಲಸ ಮಾಡೋದು ಇಷ್ಟ ಇರಲ್ಲ, ಬೇರೆ ಏನೋ ಇರುತ್ತೆ. ಇವಾಗ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ,
ಅದರಿಂದ ಬಿಸ್ನೆಸ್ ಮಾಡ್ತಾ ಇದ್ರೆ ಲೈಕ್ ಆ ಕಷ್ಟನೇ ಇಲ್ಲ. ಹ್ಮ್. ಆರಾಮಾಗಿ 8 ಗಂಟೆ 8:30 ಎದ್ದು ಬಂದು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಹೋಗಿ ಯಾವಾಗ ಬೇಕೋ ಅವಾಗ ಹೋಗಿ ಬಿಸ್ನೆಸ್ ಮಾಡ್ಕೊಂಡ್ ಬಂದ್ರು ನಡೆಯುತ್ತೆ. ಇದು ತುಂಬಾ ಕಷ್ಟ. ನಾನು ಇವಾಗ ಶೂಟಿಂಗ್ ಮಾಡ್ತಾ ಇದೀನಲ್ಲ, ಅಂದ್ರೆ ಎಷ್ಟೊಂದ್ ಜನ ಹೇಳ್ತಾರೆ ಆರ್ಟಿಸ್ಟ್ಗಳಪ್ಪ ಬಲೆ ದುಡಿತಾರೆ, ತುಂಬಾ ಆರಾಮ್ ಲೈಫ್, ನಮ್ಮ ಮನೆ 1-2-3 ಅವರ್ ಕೆಲಸ ಮಾಡ್ತಾರೆ, ಎಲ್ಲ ಸುಳ್ಳು. ಇವಾಗ ನಮ್ಗೆ ಬರೋ ದುಡ್ಡು ಅಲ್ಲೇ ಖರ್ಚಾಗುತ್ತೆ 100%. ಅಂದ್ಕೊಂಡ ಲೆವೆಲ್ಗೆಲ್ಲ ದುಡ್ಡು ಬರಲ್ಲ. ಎಷ್ಟು ಬರುತ್ತೋ ಅಷ್ಟು ಅಲ್ಲೇ ಖರ್ಚಾಗುತ್ತೆ, ಆ ಮಂತ್ ಅಲ್ಲೇ ಖರ್ಚಾಗಿರುತ್ತೆ. ನೆಕ್ಸ್ಟ್ ಸಂಬಳ ಬರೋದು ನೆಕ್ಸ್ಟ್ ಮಂತ್ ಅಲ್ಲಿ, ಅಷ್ಟರಲ್ಲಿ ಈ ಮಂತ್ ಅಲ್ಲಿ ಬಂದಿರೋ ಸಂಬಳ ಫುಲ್ ಖಾಲಿ ಆಗ್ಬಿಟ್ಟಿರುತ್ತೆ. ಆ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ, ತುಂಬಾ ಕಷ್ಟ ಆಕ್ಚುಲಿ. ಈ ಬಿಸ್ನೆಸ್ ಇರೋದ್ರಿಂದ ಲೈಕ್ ಮೇಂಟೈನ್ ಆಗುತ್ತೆ. ಇವಾಗ ನೋಡಿ, ನಾನು ಶೂಟಿಂಗ್ ಮಾಡ್ತಾ ಇಲ್ಲ ಅಂದ್ರೂ ಅದು ಮೇಂಟೈನ್ ಆಗುತ್ತೆ. ಇವಾಗ ಇದು ಈಸಿ, ಇದು ಕಷ್ಟ, ಇದು ಯಾಕೆ ಕಷ್ಟ ಪಡ್ಬೇಕು ಅಂತಲ್ಲ, ಇದು ನನಗೆ ಇಷ್ಟ. ಈ ಆರ್ಟಿಸ್ಟ್ ಆಗಿರೋದ್ರಿಂದ ಇದು ಕಷ್ಟ ಆದ್ರೂ ಪರವಾಗಿಲ್ಲ, ಇಷ್ಟಪಟ್ಟು ಮಾಡ್ತೀನಿ, ಖುಷಿಯಿಂದ ಮಾಡ್ತೀನಿ. ಅದಕ್ಕೆ ಆ ಜೀವನದಲ್ಲಿ ಆ ಖುಷಿ ಇರಬೇಕು. ಆ ಖುಷಿ ಇದ್ರೆ ಏರಲ್ಲ, ನಿಮ್ ಬಾಡಿಯಲ್ಲಿ ಪ್ರತಿಯೊಂದು ಚೆನ್ನಾಗಿದೆ. ಈಗ ಇನ್ನೊಂದು ಕೇಳಿದೆ, ಮರ್ತು ಬಿಟ್ಟೆ ಸರ್ ನಾನು. ಏಕೆಂತಂದ್ರೆ ಈಗ ವರ್ಕೌಟ್ ಮಾಡುವಂತರಾಗಿರ್ಬೋದು, 6 ಪ್ಯಾಕ್ ಮಾಡುವಂತರಾಗಿರ್ಬೋದು, ಕಂಟಿನ್ಯೂಸ್ ಆಗಿ ನಾವು ಅದ್ರ ಕಡೆನೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ ಅಂತಾರೆ. ಈ ಬಾಡಿ ಬಿಲ್ಡಿಂಗ್ ಆಗಿರ್ಬೋದು, 6 ಪ್ಯಾಕ್ ಮಾಡಬೇಕು ಅಂತಾಗ ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ಬೇಕಾದ್ರೆ ಈ 6 ಅಲ್ಲಿ ಅಂದ್ರೆ ಆಫ್ಟರ್ ಮ್ಯಾರೇಜ್ ಆಗಿರುವಂತವ್ರು, ಮದ್ವೆ ಆಗಿರುವಂತವ್ರು ಅದರಲ್ಲಿ ತೊಡಸ್ಕೋಬಾರ್ದು ಅನ್ನುವಂತ ಮಾತಿದೆ, ನಿಜಾನ ಅದು ಅಂತ? ಇಲ್ಲ ಸರ್, ಆ ರೀತಿ ಎಲ್ಲ ಏನು ಅಂದ್ರೆ ಯಾಕಂತಂದ್ರೆ ವೀಕ್ ಆಗ್ಬಿಡ್ತಾರೆ ಕಂಟಿನ್ಯೂಸ್, ವೀಕ್ಲಿ ಟ್ವೈಸ್ ಆತರ. ಇದಕ್ಕೂ ಏನೂ ಸಂಬಂಧ ಇಲ್ಲ, ಅದು ಬರೀ ಮೈಂಡ್ ಸೆಟ್ ಅಷ್ಟೇ, ಹಂಗೆಲ್ಲ ಏನೂ ಇಲ್ಲ. ಸೊ ಇದಕ್ಕೂ ಸಂಬಂಧನೇ ಇಲ್ಲ. ನಿಮ್ ಫಿಟ್ನೆಸ್ ಜರ್ನಿನೇ ಬೇರೆ, ನಿಮ್ ಪರ್ಸನಲ್ ಲೈಫೇ ಬೇರೆ. ಸೊ ಇದಕ್ಕೂ ಎಲ್ಲರೂ ಕಂಪೇರ್ ಮಾಡ್ತಾರೆ ಅಷ್ಟೇ, ಅದಕ್ಕೂ ಇದಕ್ಕೇನು ಸಂಬಂಧ. ಯಾಕಂದ್ರೆ ಧನುಷ್ ಅವ್ರ ಮದ್ವೆ ಆಗಿದೆಯಲ್ಲ, ಅದಕ್ಕೆ ಕೇಳಿದೆ. ಇಲ್ಲ, ಸಂಬಂಧ ಇಲ್ಲ, ಇದಕ್ಕೆ ಏನು ಸಂಬಂಧ ಇಲ್ಲ. ಆಕ್ಚುಲಿ ಅವರು ಮದುವೆ ಆದ್ಮೇಲೆ ಇಷ್ಟೊಂದು ಆಕ್ಟಿವ್ ಆಗಿದ್ದಾರೆ ಅಂತ ಹೇಳ್ಬೋದು. ಒಂದು ವರ್ಕೌಟ್ ಮಾಡೋದಾಗ್ಲಿ, ಹೆಂಡತಿ ಕಾಲ್ಗುಣ ಅನ್ಸುತ್ತೆ. ಒಂದು ಒಳ್ಳೆ ಹುಡುಗಿನ ಮದ್ವೆ ಆದಾಗ ಜೀವನ ತುಂಬಾ ಚೆನ್ನಾಗಿದೆ ಸರ್, ನಿಜ. ಗುಡ್ ನ್ಯೂಸ್ ಯಾವಾಗ ಕೊಡ್ತೀರಾ? ಗೊತ್ತಿಲ್ಲ ಸರ್, ಇನ್ನೂ ಟೈಮ್ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.